ಊರಲ್ಲಿ ನಾನು ಕಣ್ಣಿಟ್ಟ ಹೆಣ್ಣು ಯಾವಳನ್ನು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಆದರೆ ಈ ಹಳ್ಳಿಯ ರೈತ ಎನಿಸಿಕೊಂಡನಲ್ಲ ಆ ಪರಮೇಶಿ ಹೆಂಡತಿ ಪಾರ್ವತಿ, ಏನವಳ ಮೈಮಾಟ, ಏನವಳ ಕುಡಿ ನೋಟ, ಕರ್ಪೂರದ ಗೊಂಬೆ ಅಂತ ಹೊಳಿತಿರುವ ಅವಳ ಸೌಂದರ್ಯ. ಪಾರ್ವತಿ, ಈ ಗಜೇಂದ್ರನ ಕಾಮಾಗ್ನಿಯನ್ನು ಬೆಂಕಿಯಲ್ಲಿ ಸಿಕ್ಕು, ಆ ನಿನ್ನ ಸೌಂದರ್ಯ ಸುಟ್ಟು ಹೋಗಲೇಬೇಕು. ಪಾರ್ವತಿ, ಆದಷ್ಟು ಬೇಗ ನಿನ್ನ ಶೀಲದ ದೊಚ್ಚೆ ಚೆಲ್ಲಾಟ ಆಡಿ ನನ್ನ ಕಾಮದ ದಹವನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಗಜರಾಜ, ಗಜೇಂದ್ರ ದೇಸಾಯಿ ಗೌಡನೇ ಅಲ್ಲ. ರಾವಣ ಸೋತಿದ್ದು ಸೀತೆಗಾಗಿ, ದುರ್ಯೋಧನ ಸೋತಿದ್ದು ಆ ಪಾಂಚಾಲಿಗಾಗಿ, ಆ ಕೃಷ್ಣ ಸೋತಿದ್ದು ರಾಧೆಗಾಗಿ. ಈ ಗಜೇಂದ್ರ ಗೌಡ ಸೋಲೋದು ಆ ಪರಮೇಶಿ ಹೆಂಡತಿ ಪಾರ್ವತಿಗಾಗಿ. ಬಟ್ ಸೋಲಷ್ಟು ಈಜಿಯಾಗಿ ಒಪ್ಕೊಳ್ಳಲ್ಲ. 3 साल में एक बार हम लोग नाटक करते हैं, लेकिन आने वाला 3 साल तक याद रखना, जैसे करके नहीं दिखाया ना, मेरे नाम गजेंद्र गौड़ा नहीं. ದೇಶಕ್ಕೆ ಒಬ್ಬನೇ ಪ್ರಧಾನಿ, ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ. ಈ ನಾಟಕಕ್ಕೆ ಒಬ್ಬನೇ ವಿಲನ್, ಅದು ಈ ಗಜೇಂದ್ರ ಗೌಡ ಆಗಿರಬೇಕು.